ದೊಡ್ಡಮನೆ ಕುಟುಂಬದಲ್ಲಿ ಉಂಟಾಗಿರುವಂತಹ ಸಾಂಸ್ಕಾರಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಬಿರುಕೇನಿದೆ, ಹಾದಿರಂಪ ಬೀದಿರಂಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಶ್ರೀದೇವಿ ಹಾಗೂ ಯುವ ನಡುವೆ ಅಂತದ್ದು ಏನಾಯ್ತು, ವಾಟ್ ವೆಂಟ್ ರಾಂಗ್? ದೊಡ್ಡಮನೆಯಲ್ಲಿ ವಿಚ್ಛೇದನದ ಬಿರುಗಾಳಿ ಎದ್ದಿದೆ. ವಿಚ್ಛೇದನಕ್ಕೆ ನಟ ಯುವರಾಜ್ ಕುಮಾರ್ ಮುಂದಾಗಿದ್ದಾರೆ. ಅದರ ಹಿಂದಿನ ಕಾರಣಗಳು ಹಾಗೂ ಆರೋಪ ಪ್ರತ್ಯಾರೋಪಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ವಿಚ್ಛೇದನದ ನೋಟಿಸ್ಗೆ ಯುವ ಪತ್ನಿ ಕೊಟ್ಟಂತಹ ಉತ್ತರ ಹೇಗಿದೆ, ಅವ್ರು ಏನು ಹೇಳ್ತಾ ಇದ್ದಾರೆ, ಯಾಕೆ ಸಾಂಸಾರಿಕ ಜೀವನ ಹಳಿ ತಪ್ಪಿತು ಅನ್ನೋದು ಅಕಾರ್ಡಿಂಗ್ ಟು ಶ್ರೀದೇವಿಯವರ ವರ್ಷನ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ವಿಚ್ಛೇದನಕ್ಕೆ ಮುಂದಾದಂತಹ ನಟ ಯುವರಾಜ್ ಕುಮಾರ್ ಲೀಗಲ್ ನೋಟಿಸ್ನಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡಲಾಗ್ತಾ ಇದೆ. ವಿಚ್ಛೇದನದ ನೋಟಿಸ್ಗೆ ಯುವ ಪತ್ನಿ ಶ್ರೀದೇವಿಯವರು ಕೂಡ ಸುದೀರ್ಘವಾಗಿ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕ ತಮ್ಮ ಅಸಹನೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೂ ತಮ್ಮ ಮೇಲೆ ಮಾಡ್ತಾ ಇರುವಂತಹ ಆರೋಪಕ್ಕೆ ತಕ್ಕ ಉತ್ತರವನ್ನ ಕೊಡ್ತೀನಿ ಹಾಗೂ ಸುದೀರ್ಘ ಕಾನೂನು ಹೋರಾಟಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ದಾಟಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹಳಿ ತಪ್ಪಿದ್ದು ಸಾಂಸಾರಿಕ ಜೀವನ ಹೇಗೆ, ಯಾರ ಪ್ರಕಾರ, ಡೀಟೇಲ್ಸ್ ಅನ್ನ ಈಗ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಶ್ರೀದೇವಿ ಅವರು ಹೇಳಿರುವಂತಹ ವಿಚಾರಗಳು ಏನು, ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಉಂಟಾಗೋದಕ್ಕೆ ಏನ್ ಕಾರಣ? ಹಾಗಾದ್ರೆ ಒಂದ್ ಕಡೆಗೆ ಹೆಂಡತಿಯಿಂದ ನನಗೆ ಮಾನಸಿಕ ಕಿರುಕುಳ ಅಂತ ಯುವ ಆರೋಪವನ್ನು ಮಾಡಿದ್ದಾರೆ. ನನಗೆ ಅಗೌರವ, ಮಾನಸಿಕ ಕ್ರೌರ್ಯವನ್ನ ಅವರು ಪ್ರದರ್ಶನ ಮಾಡಿದ್ದಾರೆ. ಇದಕ್ಕೆ ನಾನು ಡಿವೋರ್ಸ್ ಅನ್ನ ಬಯಸ್ತಾ ಇದ್ದೀನಿ ಅಂತ ವಿಚ್ಛೇದನದ ಅರ್ಜಿಯಲ್ಲಿ ಯುವರಾಜ್ ಅವರು ಉಲ್ಲೇಖಿಸಿದ್ದಾರೆ. ದೊಡ್ಡಮನೆಯಲ್ಲಿ ವಿಚ್ಛೇದನದ ಬಿರುಗಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಡತಿ ಮೇಲೆ ಕೆಲವು ಆರೋಪಗಳನ್ನ ಯುವ ಮಾಡಿದ್ದಾರೆ. ಆ ಆರೋಪಗಳ ಭಾಗ ಏನು ಅಂತ ಹೇಳಿದ್ರೆ, ನನಗೆ ರೆಸ್ಪೆಕ್ಟ್ಫುಲ್ ಆಗಿ ನನ್ನ ಜೊತೆಗೆ ನಡ್ಕೊಂಡಿಲ್ಲ, ಹಾಗೆ ಮಾನಸಿಕವಾಗಿ ಕ್ರೌರ್ಯ ತೋರಿಸಿದ್ದಾರೆ. ಇದಕ್ಕಾಗಿ ನನಗೆ ಅವ್ರ ಜೊತೆಗೆ ಒಂದಾಗಿ ಬಾಳೋದಕ್ಕೆ ಸಾಧ್ಯ ಇಲ್ಲ, ಒಟ್ಟಾಗಿ ಸಂಸಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಗ್ರೌಂಡ್ಸ್ ಮೇಲೆ ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಮಾನಸಿಕ ಕಿರುಕುಳವನ್ನು ನಾನು ಅನುಭವಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯುವರಾಜ್ ಕುಮಾರ್ ಅವರ ಅರ್ಜಿಯಲ್ಲಿ ಇದೆಲ್ಲ ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ. ಕೆಲವು ಇನ್ಸಿಡೆಂಟ್ಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. 2019ರಲ್ಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ನ ಯುವ ಆಗಿದ್ರು. ಹಾಗಾದ್ರೆ ಈ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವ ಮಾಡಿದ ಆರೋಪ ಹಾಗೂ ಶ್ರೀದೇವಿಯವರ ಉತ್ತರ ಏನು, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಈಗ ನೋಡ್ತಾ ಇದ್ದೀವಿ. ಯುವ ಲೀಗಲ್ ನೋಟಿಸ್ಗೆ ಪತ್ನಿ ಶ್ರೀದೇವಿ ಉತ್ತರವನ್ನ ಕೊಟ್ಟಿದ್ದಾರೆ. ಯುವನ ನಡವಳಿಕೆಯಿಂದ ನನಗೆ ಆಘಾತ ಆಗಿದೆ, ದುಃಖ ಆಗಿದೆ ಅನ್ನೋದು ಇವ್ರ ಮಾತು. ಹಾಗೆ ಇನ್ನೊಂದು ಬಹಳ ಗಂಭೀರವಾಗಿರುವಂತಹ ಅಲಿಗೇಷನ್ ಅವ್ರು ಮಾಡ್ತಾ ಇದ್ದಾರೆ. ಸಹನಟಿ ಜೊತೆಗೆ ಸಲುಗೆ, ಅತಿಯಾದ ಸಲುಗೆ ದಾಂಪತ್ಯ ಜೀವನ ಹಾಳಾಗೋದಕ್ಕೆ ಕಾರಣ ಆಯಿತು. 1 ವರ್ಷದಿಂದ ಆ ಸಹನಟಿ ಜೊತೆಗೆ ಇವ್ರದ್ದು ನಂಟಿದೆ. ಸಹನಟಿ ಜೊತೆಗೆ ಇವರು ಹೋಟೆಲ್ನಲ್ಲಿದ್ದಾಗ ನನ್ನ ಕೈಲೇ ತಗ್ಲಾಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಅನ್ನೋದು ಯುವ ಪತ್ನಿ ಶ್ರೀದೇವಿ ಅವರ ಆರೋಪ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ, ಮೆಂಟಲಿ ಹರಾಸ್ ಮಾಡಿದ್ದಾರೆ, ಫಿಸಿಕಲಿ ಹರಾಸ್ ಮಾಡಿದ್ದಾರೆ, ಹಣಕಾಸಿನ ವಿಚಾರದಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅಮೆರಿಕದಲ್ಲಿರುವಂತಹ ಶ್ರೀದೇವಿಯವರು ತಮಗೆ ಸಿಕ್ಕಂತಹ ಲೀಗಲ್ ನೋಟಿಸ್ಗೆ ಪ್ರತ್ಯುತ್ತರವನ್ನ ಇಷ್ಟು ಅಂಶಗಳನ್ನ ಉಲ್ಲೇಖ ಮಾಡೋದ್ರ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಕೌಂಟರ್ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಬಹಳ ಗಂಭೀರ ವಿಚಾರ ಅಂತ ಹೇಳಿದ್ರೆ, ಯುವ ಅವರ ಸಹನಟಿ ಜೊತೆಗೆ ಅತಿಯಾದ ಸಲುಗೆನ ಇಟ್ಕೊಂಡಿದ್ರು ಅಂತ ಅವರ ಪತ್ನಿನೇ ಹೇಳ್ತಾ ಇರೋದು. ಹಾಗಾದ್ರೆ ಯುವನ ನಡವಳಿಕೆಯಿಂದ ನನಗೆ ಆಘಾತ ಆಗಿದೆ, ಮಾನಸಿಕವಾಗಿ ಕಿರುಕುಳ ಆಗಿದೆ ಅಂತೆಲ್ಲ ಶ್ರೀದೇವಿಯವರು ಹೇಳಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕುಟುಂಬದ ಜೊತೆ ಸೇರಿ ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ಆಕ್ಚುಲಿ ಅನ್ಯಾಯ ಆಗಿರೋದು ಅನ್ನೋದು ಶ್ರೀದೇವಿಯವರು ವರ್ಷನ್. ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ, ಮೆಂಟಲಿ ನನಗೆ ಹರಾಸ್ಮೆಂಟ್ ಕೊಟ್ಟಿದ್ದಾರೆ, ಫಿಸಿಕಲಿ ಹರಾಸ್ ಮಾಡಿದ್ದಾರೆ, ಹಣಕಾಸಿನ ವಿಚಾರದಲ್ಲೂ ತೊಂದರೆ ಕೊಟ್ಟಿದ್ದಾರೆ, ಆಮೇಲೆ ಪದೇ ಪದೇ ನಿಂದನೆ ಮಾಡೋ ಕೆಲಸ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ ನನಗೆ. ಹಾಗೆ ಇಷ್ಟೂ ಸಾಲದು ಅಂತ ಸಹನಟಿ ಜೊತೆಗೆ ಸಂಬಂಧ ಇದೆ. ಅವ್ರ ಜೊತೆಗೆ ಅಂದರೆ ಆ ಸಹನಟಿ ಜೊತೆಗೆ ಸ್ನೇಹಕ್ಕೂ ಮೀರಿದ ಸಂಬಂಧ ಇದೆ. 1 ವರ್ಷದಿಂದ ಸಹನಟಿ ಜೊತೆಗೆ ಇವರು ನಂಟನ್ನ ಹೊಂದಿದ್ದಾರೆ. ಕಳೆದ ಡಿಸೆಂಬರ್ದಲ್ಲೇ ನನಗೆ ಸಹನಟಿ ಹಾಗೂ ಇವರ ಅಫೇರ್ ಬಗ್ಗೆ ಗೊತ್ತಾಗಿತ್ತು ಅಂತ ಅವ್ರ ಪತ್ನಿನೇ ಹೇಳ್ತಾ ಇರೋದು, ಶ್ರೀದೇವಿ ಅವರು ಹೇಳ್ತಾ ಇರೋದು. ಮನೆಯಿಂದ ನನ್ನನ್ನು ಬಲವಂತವಾಗಿ ಹೊರಗೆ ಹಾಕಿದ್ದಾರೆ. ಯುವ ಮನೆಗೆ ಆ ಸಹನಟಿ ಬಂದು ಹೋಗ್ತಾಳೆ ಅಂತ ಕೂಡ ಪದೇ ಪದೇ ಅವರ ಹೆಸರನ್ನು ಕೋಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರ ರಿಟರ್ನ್ ಉತ್ತರದಲ್ಲಿ ಮೋಸ ಮಾಡಿದ್ದಾನೆ, ನಂಬಿಕೆ ದ್ರೋಹವನ್ನು ಎಸಗಿದ್ದಾನೆ, ಜೊತೆಗೆ ಇಡೀ ಮ್ಯಾರೇಜ್ನಲ್ಲಿ ಆ ನಂಬಿಕೆ ಅನ್ನುವಂತಹ ಭದ್ರ ಬುನಾದಿಯನ್ನು ಒಡೆಯೋ ಕೆಲಸ ಮಾಡಿದ್ದಾರೆ. ಸಹನಟಿ ಜೊತೆಗೆ ಹೋಟೆಲ್ನಲ್ಲಿ ನನ್ನ ಕೈಯಲ್ಲೇ ಸಿಕ್ಕಿಬಿದ್ದಿದ್ದಾರೆ. ನಾನು ಯಾವುದೇ ಆರ್ಥಿಕ ನಷ್ಟವನ್ನು ಮಾಡಿಲ್ಲ. ಯುವ ಅವರ ವಕೀಲರು ಹೇಳಿದ್ರಲ್ಲ 3 ಕೋಟಿ ಹಣ ಟ್ರಾನ್ಸಾಕ್ಷನ್, ಅದಕ್ಕೂ ಕೂಡ ಅವರು ಉತ್ತರ ಕೊಟ್ಬಿಟ್ಟಿದ್ದಾರೆ. ಹಣಕಾಸು ವಿಚಾರದಲ್ಲಿ ನಾನು ವಂಚಿಸಿಲ್ಲ. ಇನ್ಫ್ಯಾಕ್ಟ್ ನನ್ನ ಒಡವೆಗಳು ಈಗಲೂ ಕೂಡ ಯುವನ ಮನೆಯಲ್ಲೇ ಇದೆ. ಆ ಚಿನ್ನಾಭರಣಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನೇ ನಾನು ಯುವನ ಮನೇಲಿ ಇಟ್ಟಿದ್ದೀನಿ, ನಾನು ಯಾಕೆ ವಂಚನೆ ಮಾಡ್ತೀನಿ ಅನ್ನೋದು ಅವರು ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸಹನಟಿಯ ಜೊತೆಗೆ ಸಂಬಂಧದ ಕಾರಣಕ್ಕೋಸ್ಕರ ನನ್ನ ದೂರ ತಳ್ಳಿದ್ರು.
ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಫಸ್ಟು ನಾನು ಬರೋಕ್ಕೂ ಮುಂಚೆ ಮೊದಲು ಲಾಸಲ್ಲಿ ನಡೀತಾ ಇತ್ತು. ನಾನು ನಿರಂತರವಾಗಿ ಪರಿಶ್ರಮ ಹಾಕಿ ಅದನ್ನು ಬೆಳೆಸಿದ್ದೀನಿ. ನನ್ನ ಮೇಲೆ ಮಾಡಿರುವಂತಹ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದದ್ದು, ಶುದ್ಧ ಸುಳ್ಳು ಅಂತ ಇವ್ರು ಹೇಳ್ತಾ ಇದ್ದಾರೆ. ಸಹನಟಿ ಜೊತೆಗೆ ಸಂಬಂಧದ ಕಾರಣಕ್ಕೋಸ್ಕರ ನನಗೆ ಇವತ್ತು ಡಿವೋರ್ಸ್ ಕೊಡ್ತಾ ಇದ್ದಾರೆ. ನನ್ನ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಆಘಾತ ಆಗಿದೆ, ನನಗೆ ದುಃಖ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈಗ ಲೀಗಲ್ ನೋಟಿಸ್ಗೆ ಉತ್ತರ ಪ್ರತ್ಯುತ್ತರವನ್ನ ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಇನ್ನೂ ಏನೆಲ್ಲ ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ ಅಂತ. ಒಬ್ಬರ ಮೇಲೆ ಮತ್ತೊಂದು ಆರೋಪ, ಮಾನಸಿಕ ಕಿರುಕುಳ ಕೊಡ್ತಾ ಇದ್ರು, ದೈಹಿಕ ಕಿರುಕುಳ ಕೊಡ್ತಾ ಇದ್ರು, ಜೊತೆಗೆ ಹಣಕಾಸಿಗೋಸ್ಕರ ತೊಂದರೆಯನ್ನು ಕೊಡ್ತಾ ಇದ್ರು. ಈ ರೀತಿಯ ಆರೋಪಗಳು ವಿಚ್ಛೇದನ ಸಂದರ್ಭದಲ್ಲಿ ಅರ್ಜಿಗೆ ಪ್ರತ್ಯುತ್ತರವಾಗಿ ಮತ್ತೊಂದು ಅರ್ಜಿಯನ್ನು ಮಾಡುವಂಥದ್ದು, ನ್ಯಾಯಾಲಯದಲ್ಲಿ ಈ ರೀತಿಯ ವಿಚಾರಗಳು, ವಾದ ಪ್ರತಿವಾದಗಳು ನಡೆಯುವಂಥದ್ದು. ಆದ್ರೆ ಇವರ ವಿಚಾರದಲ್ಲಿ ಒಂದು ಗಂಭೀರವಾದ ಆರೋಪವನ್ನ ಶ್ರೀದೇವಿಯವರು ಮಾಡ್ತಾ ಇದ್ದಾರೆ. ಅದು ಅವರ ಮೇಲೆ. ಯಾಕೆಂದ್ರೆ ಇವರು ಶ್ರೀದೇವಿಯವರ ಮೇಲೆ ಆರೋಪವನ್ನು ಮಾಡ್ತಾರೆ. ನನ್ನ ರಾಜ್ಕುಮಾರ್ ಅಕಾಡೆಮಿ ಏನಿತ್ತು, IAS ಅಕಾಡೆಮಿ ಏನಿತ್ತು, ಅಲ್ಲಿ 3 ಕೋಟಿಗೂ ಹೆಚ್ಚು ನಷ್ಟವನ್ನು ಮಾಡುವಂಥದ್ದು, ಜೊತೆಗೆ ಆಕೆ ಅದರ ಮೇಲೆ ಲೋನನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಬಾರಿ 4 ಕೋಟಿ 4 ಲಕ್ಷದಷ್ಟು ಹಣವನ್ನು ವ್ಯಯ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಒಂದಷ್ಟು ಆರೋಪವನ್ನು ಯುವರಾಜ್ ಕುಮಾರ್ ಅವರು ಶ್ರೀದೇವಿಯವರ ಮೇಲೆ ಮಾಡಿದರು. ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಶ್ರೀದೇವಿಯವರು ಕೂಡ ಒಂದು ಉತ್ತರವನ್ನು ಕೊಟ್ಟಿರುವಂಥದ್ದು. ಯುವರಾಜ್ ನಾನು ಮದುವೆ ಆಗೋ ಸಂದರ್ಭದಲ್ಲಿ ನಿರುದ್ಯೋಗಿಯಾಗಿದ್ರು, ಆತನಿಗೆ ಯಾವುದೇ ರೀತಿಯ ಕೆಲಸಗಳು ಕೂಡ ಇರಲಿಲ್ಲ. ಜೊತೆಗೆ ಆತನಿಗೆ ತನ್ನ ಜೀವನ ಮಾಡಲಿಕ್ಕೂ ಕೂಡ, ಅಂದ್ರೆ ಅವ್ರ ಮನೆಯಲ್ಲಿ ಅಷ್ಟು ಶ್ರೀಮಂತರಾಗಿದ್ರು ಕೂಡ ತನ್ನ ಜೀವನ ಮಾಡಲಿಕ್ಕೂ ಕೂಡ ಯಾವುದೇ ರೀತಿಯ ಕೆಲಸ ಇಲ್ಲದೇ ನಿರುದ್ಯೋಗಿಯಾಗಿ ಅಂತ ನಾನು ಉದ್ಯೋಗಿಯಾಗಿ ರೀತಿ ಮಾಡಿದೆ ಮತ್ತು ಅಕಾಡೆಮಿ IAS ಅದು ಪರಿಸ್ಥಿತಿ ಹಣವನ್ನು ಪಡ್ಕೊಳ್ಳುವಂತ ಯಾವುದೇ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿಲ್ಲ ಅಂತ ಹೇಳಿ ಒಂದು ಹೇಳ್ತಾರೆ. ಜೊತೆಗೆ ಇನ್ನೊಂದು ಗಂಭೀರವಾದ ಆರೋಪವನ್ನು ಮಾಡುವಂಥದ್ದು ಸಹನಟಿಯ ವಿರುದ್ಧ. ಯಾಕೆಂದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಸಹನಟಿಯ ವಿಚಾರ ಬಂದಿರುವಂತದ್ದು. ಅಂದ್ರೆ ಅವರು ಕೊಟ್ಟಿರುವಂತ 12 ಪೇಜ್ ಪ್ರತ್ಯುತ್ತರ ಏನಿದೆ, ಆ ಪ್ರತ್ಯುತ್ತರದಲ್ಲಿ ಬಹುತೇಕ ಸಹನಟಿಯ ಹೆಸರನ್ನ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಸಹನಟಿ ಯಾವ ರೀತಿಯಲ್ಲಿ ಇವರಿಬ್ಬರ ಮಧ್ಯೆ ಬಂದ್ರು, ಜೊತೆಗೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಡುವಂಥದ್ದು, ಜೊತೆಗೆ ಅವರ ಮನೆಗೆ ಬರುವಂತದ್ದು, ಈ ವಿಚಾರವನ್ನ ತುಂಬಾ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿಯೇ ಯುವರಾಜ್ ಅವರು, ಅಂದ್ರೆ ಆಕೆಯನ್ನ ಒರೆಸ್ಲಿಕ್ಕೋಸ್ಕರ ಯುವರಾಜ್ ಅವರು ತರಾತುರಿಯಲ್ಲಿ ನನಗೆ ಡಿವೋರ್ಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತೇಳಿ ಕೂಡ ಆರೋಪವನ್ನ ಮಾಡಿರುವಂತದ್ದು. ಇದಕ್ಕೆ ಪ್ರತ್ಯುತ್ತರ ಯಾವ ರೀತಿಯಲ್ಲಿ ಯುವರಾಜ್ ಅವರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 12 ಪೇಜ್ ರಿಪ್ಲೈ ಏನಿತ್ತು, ಆ ರಿಪ್ಲೈಲಿ ಆಕೆಯ ಹೆಸರನ್ನ ಸಾಕಷ್ಟು ಬಾರಿ ಉಲ್ಲೇಖವನ್ನ ಮಾಡ್ತಾರೆ. ಜೊತೆಗೆ ಅವರ ಜೊತೆಯಲ್ಲಿ ಇದ್ದಂತ ನಡವಳಿಕೆ ಮತ್ತು ಸ್ನೇಹಕ್ಕೂ ಮೀರಿದಂತ ಸಂಬಂಧ ಇದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡುವಂಥದ್ದು. ಜೊತೆಗೆ ಅವರ ಲೈಂಗಿಕ ಜೀವನದ ಬಗ್ಗೆ, ಅಂದ್ರೆ ಯುವರಾಜ್ ಅವರ ಲೈಂಗಿಕ ಜೀವನ ಏನಿತ್ತು ಅದ್ರ ಬಗ್ಗೆ ಕೂಡ ಅದರಲ್ಲಿ ರಿಪ್ಲೈ ಅನ್ನ ಕೊಡ್ತಾ ಹೋಗುವಂಥದ್ದು. ಈ ಎಲ್ಲಾ ಗಂಭೀರ ಆರೋಪಗಳು ಇವರಿಬ್ಬರ ನಡುವೆ ಇರುವಂತ ಬಡಿದಾಟ ಏನಿತ್ತು ಅದಕ್ಕೆ ಇನ್ನಷ್ಟು ರಾಡಿ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಮಮತಾ, ಮುರಳಿ, ಈಗ ಸಹನಟಿ ಜೊತೆಗಿನ ಸ್ನೇಹಕ್ಕೂ ಮೀರಿದ ಸಂಬಂಧದ ಬಗ್ಗೆ ಅವರು ಉಲ್ಲೇಖಿಸಿದ್ದಾರಲ್ಲ, ಇದನ್ನ ಕೋರ್ಟ್ ಅಲ್ಲಿ ಹೇಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ? ಏನು ಆಪ್ಷನ್ಸ್ ಇರುತ್ತೆ ಅವ್ರ ಹತ್ರ? ಮತ್ತೆ ಕೋರ್ಟ್ ಇದನ್ನ ಹೇಗೆ ಕನ್ಸಿಡರ್ ಮಾಡುತ್ತೆ? ಈಗ ಸಪ್ರೇಷನ್ ಅನ್ನ ಬಯಸ್ತಾ ಇದ್ರು, ಇವ್ರು ಬಯಸ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಕೋರ್ಟ್ ಇದನ್ನ ನೋಡುತ್ತಾ? ಹೇಗೆ ನೋಡುತ್ತೆ ಈ ವಿಚಾರನ ಪ್ರಸ್ತಾಪ ಮಾಡಿರೋದು? ಮಮತಾ, ಈಗ ನಾವು ನೋಡಿದ್ವಿ ಚಂದನ್ ಮತ್ತು ನಿವೇದಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಪರಸ್ಪರ ಒಪ್ಪಿ ಅವರು ವಿಚ್ಛೇದನವನ್ನ ಪಡ್ಕೊಂಡ್ರು. ಅದರಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಕೂಡ ಇರಲಿಲ್ಲ, ಯಾವುದೇ ರೀತಿಯ ತೊಂದರೆಗಳು ಕೂಡ ಇರಲಿಲ್ಲ. ಆದರೆ ಯುವರಾಜ್ ಮತ್ತು ಶ್ರೀದೇವಿಯವರ ವಿಚಾರದಲ್ಲಿ ಆ ರೀತಿ ಇಲ್ಲ. ಯಾಕೆಂದ್ರೆ ಯುವರಾಜು ಈಗಾಗಲೇ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು, ಜೊತೆಗೆ ಅವರ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದು ಹಣಕಾಸಿನ ವ್ಯವಹಾರ ಇರ್ಬೋದು, ಜೊತೆಗೆ ಮಾನಸಿಕ ಕಿರುಕುಳ ಮತ್ತು ದೈಹಿಕವಾಗಿ ಒಂದಷ್ಟು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಯುವರಾಜ್ ಅವರು ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅವರು ಒಂದು ಹೆಚ್ಚಾಗಿ ಕೌಂಟರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರುವಂತದ್ದು, ಅದು ಅವರಿಗೆ ಇರುವಂತ ಇಲ್ಲಿಗಲ್ ರಿಲೇಶನ್ಶಿಪ್ ನ ವಿಚಾರವಾಗಿ. ಅಂದ್ರೆ ಈ ರೀತಿಯ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಕೌನ್ಸಿಲಿಂಗ್ ಆಗುತ್ತೆ, ಅದರ ಬಗ್ಗೆ ಒಂದಷ್ಟು ವಾದ ಮತ್ತು ಪ್ರತಿವಾದ ವಿಚಾರಣೆಯನ್ನು ಮಾಡುವಂಥದ್ದು. ಮೊದಲೇ ಅವರನ್ನ ವಿಚ್ಛೇದನಕ್ಕೆ ಒಳಪಡಿಸುವಂತದ್ದಾಗ್ಲಿ ಅಥವಾ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಿ ಅದನ್ನ ವಿಚಾರಣೆಗೆ ಕೈಗೆತ್ಕೊಳ್ಳುವಂಥದ್ದಾಗಲಿ ಯಾವುದು ಕೂಡ ಮಾಡಲ್ಲ. ಕೌನ್ಸಿಲಿಂಗ್ ಅನ್ನ ಮಾಡಿ ಅವರಿಬ್ಬರ ನಡುವೆ ಇರುವಂತಹ ವೈಮನಸ್ಸೇನಿದೆ ಅದನ್ನ ಸರಿಪಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆ ರೀತಿ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಅದನ್ನ ಕೋರ್ಟ್ನ ಹಾಲ್ಗೆ ತರುವಂಥದ್ದು. ಆ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಸಾಕ್ಷಿಗಳು, ಅಂದ್ರೆ ಇವರು ಮಾಡಿರುವಂತಹ ಆರೋಪಗಳಿಗೆ ಪೂರಕವಾದ ಸಾಕ್ಷಿಗಳು ಮತ್ತು ಶ್ರೀದೇವಿಯವರು ಮಾಡಿರುವಂತಹ ಆರೋಪಗಳಿಗೆ ಪೂರಕ ಸಾಕ್ಷಿಗಳೇನಿದೆ ಆ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಒದಗಿಸ್ಕೊಡ್ಬೇಕು. ಜೊತೆಗೆ ಶ್ರೀದೇವಿಯವರ ಪರ ವಕೀಲರು ಹೇಳ್ತಾ ಇದ್ರು, ನಮಗೆ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಅಂದ್ರೆ ಸ್ನೇಹಕ್ಕೂ ಮೀರಿದ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳಿದಾವೆ. ಜೊತೆಗೆ ಅವರು ರೆಡ್ ಹ್ಯಾಂಡ್ ಆಗಿ ಒಂದು ಹೋಟೆಲ್ ಅಲ್ಲಿ ಸಿಕ್ಬಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋ ಫುಟೇಜಸ್ ಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಆಫ್ ದಿ ರೆಕಾರ್ಡ್ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅದನ್ನ ಕೋರ್ಟ್ಗೆ ತರುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಜೊತೆಗೆ ಯುವರಾಜ್ ತರಾತುರಿಯಾಗಿ
ಇಲ್ಲಿ ಡಿವೋರ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರ ವಿಚಾರ ಆಗಿರುತ್ತದೆ. ಯಾಕೆಂದ್ರೆ ಆ ನಟಿ ವಿಚಾರಕ್ಕಾಗಿ ಈ ರೀತಿಯ ತರಾತುರಿಯ ವಿಚ್ಛೇದನವನ್ನು ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.